ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ ನೋಟ್ 9 ಪ್ರೋನ ಅನ್ಬಾಕ್ಸ್ ಮತ್ತು ರಿವ್ಯೂನ ಕೊಡ್ತಾಯಿದ್ದೀನಿ. ಈ ಫೋನು ನನಗೆ ಅಮೆಝಾನ್ನ ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಫೋನ್ನ ಬೆಲೆ 11,700 ರೂಪಾಯಿ. ಇದು ಸ್ಪೆಸಿಫಿಕೇಷನ್ ಏನಂದರೆ ಸ್ನ್ಯಾಪ್ಡ್ರ್ಯಾಗನ್ 720G ಮತ್ತು 48MP ಕ್ವಾಡ್ ಕ್ಯಾಮ್ರಾ, 5020mAh ಬ್ಯಾಟ್ರಿ ಮತ್ತು ಹೋಲ್ ಪಂಚ್ ಡಿಸ್ಪ್ಲೇ ಇದೆ. ಫುಲ್ HD ಡಿಸ್ಪ್ಲೇ. ಈ ಮೊಬೈಲ್ನ ವೇರಿಯಂಟ್ ಬಂದು 4GB ರ್ಯಾಮ್ ಮತ್ತು 64GB ಇನ್ಬಿಲ್ಟ್ ಮೆಮೊರಿ ಏನೋ ಅಂತ ಮೊಬೈಲ್ ಇದು. ಇದನ್ನು ಓಪನ್ ಮಾಡಿದಾಗ ಮೊದಲು ಒಂದು ಬಾಕ್ಸ್ ಸಿಗುತ್ತೆ. ಅದಾದಮೇಲೆ ಡೈರೆಕ್ಟ್ ನಿಮಗೆ ಸ್ಮಾರ್ಟ್ಫೋನ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಚಾರ್ಜರ್ ಮತ್ತು ಒಂದು ಸಿ ಟೈಪ್ ಕೇಬಲ್ನ ಕೊಡ್ತಾಯಿದ್ದಾರೆ. ಇದರಲ್ಲಿ ನಿಮಗೆ ಯಾವುದೇ ಥರ ಹೆಡ್ಫೋನ್ ಅಥವಾ ಬೇರೆ ಏನೂ ಸಿಗೋದಿಲ್ಲ. ಬರೀ ನಿಮಗೆ ಚಾರ್ಜರ್ ಮತ್ತು ಡಾಟಾ ಕೇಬಲ್ ಮಾತ್ರ ಸಿಗೋದು. ಈ ಚಾರ್ಜರು ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ 18 ವಾಟ್ಸ್ ಫಾಸ್ಟ್ ಚಾರ್ಜರನ್ನು ಸಪೋರ್ಟ್ ಮಾಡುತ್ತೆ. ಇದೆಲ್ಲ ಪಕ್ಕಕ್ಕಿಟ್ಟರೆ ನಾವು ನೆಕ್ಸ್ಟು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋದಾದರೆ, ಇದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ನ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಮೊಬೈಲ್ ಬಗ್ಗೆ ಎಲ್ಲ ಥರ ಇನ್ಫಾರ್ಮೇಷನ್ ಇರುತ್ತೆ. ಇದು ಯೂಸರ್ ಗೈಡ್. ಇದರೊಳಗಡೆ ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ನೀಡಿದ್ದು, ಇದು ಒಳ್ಳೆಯ ಕ್ವಾಲಿಟಿಯಾಗಿದ್ದು ಫೋನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ. ಇದನ್ನೆಲ್ಲ ನಿಮಗೆ ಪಕ್ಕಕ್ಕಿಟ್ಟರೆ ಡೈರೆಕ್ಟ್ ಫೋನ್ಗೆ ಹೋಗೋದಾದರೆ, ನಿಮಗೆ ನೋಡಲಿಕ್ಕೆ ಫೋನ್ ಈ ಥರ ಸಿಗ್ತದೆ. ಈ ಫೋನ್ಗೆ ಫಿಂಗರ್ ಪ್ರಿಂಟ್ನ ಸೈಡಲ್ಲಿ ಮೌಂಟ್ ಮಾಡಿದ್ದಾರೆ. ಇದಕ್ಕೆ ಸಿ ಟೈಪ್ ಮತ್ತು 3.5mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ನನಗೆ ಅನಿಸೋ ಪ್ರಕಾರ ಇದು 11,700 ರೂಪಾಯಿಗೆ ಮೊಬೈಲು ವರ್ತಾಗೋದು ಅನಿಸುತ್ತೆ. ತೊಗೊಳ್ಬೋದು. ನೀವು ಯಾವ್ದಾದ್ರು ಮೊಬೈಲ್ ತೊಗೋಬೇಕು ಅಂತ ಇದ್ದರೆ ನಾನು ರೆಫರ್ ಮಾಡೋದು ರೆಡ್ಮಿ ನೋಟ್ 9 ಪ್ರೋನ. ಅದು 12,000 ರೂಪಾಯಿ 15,000 ರೂಪಾಯಿ ಒಳಗೇನೆ ತೊಗೋತಾ ಇದ್ದೀನಿ ಅಂದರೆ ಇದೇ ಫೋನ್ ತೊಗೊಳ್ಳಿ ಅಂತ ನಾನು. ಇದೇ ಫೋನ್ನ